ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಬಂಧುಗಳೇ, ನಾನು ಪ್ರತಿ ವರ್ಷ 1ನೇ ತಾರೀಕು ಯಾವುದೇ ಸೆಲೆಬ್ರೇಟ್ ಮಾಡ್ಕೊಳ್ಳದಿದ್ರು ಮನೆಯಲ್ಲಿ ಬರ್ತಕ್ಕಂಥವ್ರಿಗೆ ಸಿಗ್ತಿದ್ದೆ. ತಾವೆಲ್ಲ ಬಂದು ನನಗೆ ವಿಶ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರಿ. ಜೊತೆಗೆ ಕೇಕ್ ಕಟ್ ಮಾಡಿಸೋದು, ಹಾರ ಹಾಕೋದು, ಇದೆಲ್ಲ ಬಹುಶಃ ಹಲವಾರು ಕಾರಣಕ್ಕೆ. ನಾನು ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು ಈ ತೀರ್ಮಾನವನ್ನು ತಗೊಂಡಿಲ್ಲ. ಹಲವಾರು ಕಾರಣಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ಯಾವುದೇ ಬರ್ತ್ಡೇನ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಕೆಲವರು ಯಾರೋ ಬಡವರಿಗೆ ಸಹಾಯ ಮಾಡೋದೋ ಅಥವಾ ಇಲ್ಲ ಯಾವುದೋ ಸ್ಕೂಲ್ಗೆ ವಯಸ್ಸಾದಂಥ ಹಿರಿಕರಿಗೆ ಕೆಲವು ಹಣ್ಣು ಹಂಪಲ, ರೋಗಿಗಳನ್ನು ಹಂಪಲ ಕೊಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲೋ ನಮ್ಮ ತಾಲೂಕಿನಲ್ಲೋ ಅದು ಅವ್ರಿಗೆ ಬಿಟ್ಟು ವಿಚಾರ. ಇದಕ್ಕೂ ಸಂಬಂಧ ಇಲ್ಲ. ಆದರೆ ನಾನು 31ರಿಂದ 3-4 ದಿವಸ ಬೆಂಗಳೂರಿನಲ್ಲಿ ಇರಲ್ಲ. ಜೊತೆಗೆ ಮುಂಚಿತವಾಗಲಿ 31ನೇ ತಾರೀಕು 3ನೇ ತಾರೀಕು ಬಂದ ಮೇಲೆ ಆಗಲಿ ಅಥವಾ ನಾಳೆ ಹೋಗೋದಕ್ಕಿಂತ ಮುಂಚಿತವಾಗಲಿ ಯಾವುದೇ ಹಾರನ ಮತ್ತು ಕೇಕನ್ನು ನಾನು ಕಟ್ ಮಾಡೋದು ಬೇಡ ಅಂತೇಳಿ ತೀರ್ಮಾನ ತಗೊಂಡಿರೋದ್ರಿಂದ ಹಲವಾರು ಇದ್ರ ಹಿನ್ನೆಲೆಯಲ್ಲಿ ಕಾರಣ ಇದೆ. ದಯಮಾಡಿ ನಿಮ್ಮ ಎಲ್ಲ ನನ್ನ ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ನೀವು ಎಲ್ಲಿರ್ತೀರಿ ಅಲ್ಲೇ ನನಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ. ಕೆಲವ್ರಿಗೆ ಫೋನಲ್ಲಿ ಸಿಗ್ಬೋದು, ಸಿಗದೇ ಇರ್ಬೋದು. ಸಿಕ್ಕಿದ್ರೂ ಸಂತೋಷ, ಫೋನಲ್ಲಿ ಸಿಗದೇ ಇದ್ರೂ ಸಂತೋಷ. ಅದರಿಂದ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಕೈ ಮುಗಿದ್ರೆ ಒಳ್ಳೆಯದಾಗಲಿ ನಮ್ಮ ಅಣ್ಣನಿಗೆ ಅಂತ ಹೇಳಿದ್ರೆ ಈ ರಾಜ್ಯದ ರೈತರ ಪರವಾಗಿ ಕೆಲಸ ಮಾಡುವಂಥ ಶಕ್ತಿ ಕೊಡುವಂತ ಕೇಳ್ಕೊಂಡ್ರೆ ಅದಕ್ಕಿಂತ ನನಗೆ ಹೆಚ್ಚು ನಿಮ್ಮ ಆಶೀರ್ವಾದ ಏನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ದಯಮಾಡಿ 31ನೇ ತಾರೀಕಿನಿಂದ ನಾನು 3-4 ದಿವಸ ಇಲ್ಲದೇ ಇರೋದ್ರಿಂದ ದಯವಿಟ್ಟು ಮನೆ ಹತ್ರ ಬರೋದು ಅಥವಾ ಬಂದ ಮೇಲೆ ಮತ್ತೆ ಕೇಕ್ ತೊಗೊಂಬಂದು ಕಟ್ ಮಾಡೋದು, ಹಾರ ಹಾಕೋದು, ಇದನ್ನೆಲ್ಲ ಸಂಪೂರ್ಣವಾಗಿ ಆ್ಯಸ್ ಯೂಶುವಲ್ ಆಗಿ ಇರಬೇಕು. ಯಾವುದೇ ಕಾರಣಕ್ಕೆ ನಾನು ವಿನಯಪೂರ್ವಕವಾಗಿ ವಿನಂತಿಸ್ತೀನಿ. ನನ್ನ ನಾಗಮಂಗಲ ಕ್ಷೇತ್ರದ ಬಂಧುಗಳಿರ್ಬೋದು, ಜಿಲ್ಲೆಯ ಬಂಧುಗಳಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಯಾರಿಗೂ ಇದರಲ್ಲಿ ಏನಾದ್ರು ನೋವಾಗಿದ್ದರೆ ಬೇಜಾರು ಮಾಡ್ಕೋಬಾರ್ದು. ದಯವಿಟ್ಟು ಇದರೆಲ್ಲ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನಮಸ್ಕಾರ ಎಲ್ಲರೂ.